ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಮತ್ತೆ ಇರಾನ್ಗೆ ಶಾಂತಿ ಒಪ್ಪಂದಕ್ಕೆ ದುಂಬಾಲು ಬೀಳ್ತಾ ಇದೆ. ಕಾರಣ ಅದರ ಬಳಿ ಆಯುಧಗಳು, ಶಸ್ತ್ರಾಸ್ತ್ರಗಳು ಖಾಲಿ ಆಗಿದ್ದಾವೆ, ಆಲ್ಮೋಸ್ಟ್ ಖಾಲಿ ಆಗಿದ್ದಾವೆ. ಯಾಕೆಂದ್ರೆ ಯುದ್ಧ ಅಮೆರಿಕ ನೆನೆಸಿಕೊಂಡಷ್ಟು ಸುಲಭಕ್ಕೆ ಮುಗೀತಾ ಇಲ್ಲ, ಪ್ರೊಲಾಂಗ್ ಆಗ್ತಾನೆ ಇದೆ. ಯುದ್ಧವನ್ನ ನಿಲ್ಲಿಸೋಣ ಅಂದ್ರೆ ಜಗತ್ತಿನಾದ್ಯಂತ ಅವಮಾನ ಆಗ್ಬಿಡುತ್ತೆ, ಶರಣಾಗಬೇಕಾಗತ್ತೆ, ಶರಣಾಗತಿ ಅಂತ ಕರ್ಸ್ಕೊಳ್ಬೇಕಾಗತ್ತೆ ಅನ್ನುವಂತಹ ಆತಂಕ ಅಮೆರಿಕವನ್ನ, ಡೊನಾಲ್ಡ್ ಟ್ರಂಪ್ ಅನ್ನ ಕಾಡ್ತಾ ಇದೆ. ಹಾಗಾಗಿ ಯುದ್ಧವನ್ನ ಮುಂದುವರಿಸಲೇಬೇಕಾದ ಅನಿವಾರ್ಯತೆ ಇದೆ. ಬಟ್ ಮುಂದುವರಿಸೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಆಯುಧಗಳು ಖಾಲಿ ಆಗ್ತಾ ಇದ್ದಾವೆ. ಅದಕ್ಕೆ ಈಗ ಓಮಾನನ್ನ ಮುಂದೆ ಬಿಟ್ಟಿದ್ದಾರೆ. ಇರಾನ್ ಜೊತೆ ಮಾತುಕತೆ ಮಾಡಿ ಹೊರ್ಮುಜ್ ಸ್ಟ್ರೈಟ್ ಅನ್ನ ಓಪನ್ ಮಾಡಿಸಿ, ಆ ನೆಪದಲ್ಲಾದ್ರೂ ಮತ್ತೆ ಮಾತುಕತೆಯನ್ನು ಶುರು ಹಚ್ಕೊಳ್ಳೋಣ, ಮತ್ತೆ ಶಾಂತಿ ಒಪ್ಪಂದದ ಕಡೆ ಹೋಗೋಣ ಅನ್ನುವಂಥದ್ದಕ್ಕೆ ಡೊನಾಲ್ಡ್ ಟ್ರಂಪ್ ದುಂಬಾಲು ಬೀಳ್ತಾ ಇರುವಂತಹ ಸುದ್ದಿಗಳು ಬರ್ತಾ ಇದೆ. ಸೊ ಏನಾಗ್ತಾ ಇದೆ, ಅಮೆರಿಕದ ಶಸ್ತ್ರಾಸ್ತ್ರಗಳ ಲೆಕ್ಕಾಚಾರದಲ್ಲಿ ಯಾವೆಲ್ಲ ಮಿಸೈಲ್ಗಳು, ಆಂಟಿ ಮಿಸೈಲ್ಗಳು, ಇಂಟರ್ಸೆಪ್ಟರ್ಗಳು ಖಾಲಿಯಾಗಿದ್ದಾವೆ ಆಲ್ಮೋಸ್ಟ್, ಮತ್ತು ಅವುಗಳನ್ನ ಮತ್ತೆ ಸ್ಟಾಕ್ ಪೈಲ್ ಮಾಡೋದಕ್ಕೆ, ಮತ್ತೆ ತಯಾರಿಸೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ? ಏರಿ ಆತಂಕ ಅಮೆರಿಕಾಗೆ ಹೊಸದು, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಫೆಬ್ರವರಿ 28, 2026 ಅವತ್ತು ಆರಂಭ ಆದಂತ ಯುದ್ಧ, ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಏಕಾಏಕಿ ದಾಳಿ ಮಾಡುವ ಮೂಲಕ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿದ್ರು. ಅವತ್ತಿಂದ ಯುದ್ಧ ಕಂಟಿನ್ಯೂಸ್ ಆಗಿ 40 ದಿನ ನಡೆದಿತ್ತು. 40 ದಿನಗಳ ನಂತರ ಒಂದು ಸೀಸ್ ಫೈರ್ ಅಂತ ಆಯ್ತು. ಅದು ಸಹ ಅಮೆರಿಕ ಪಾಕಿಸ್ತಾನಕ್ಕೆ ದುಂಬಾಲು ಬಿದ್ದು, ಪಾಕಿಸ್ತಾನದ ಬೆಂಬಲದೊಂದಿಗೆ ಅಥವಾ ಸಹಾಯದೊಂದಿಗೆ ಇರಾನ್ ಜೊತೆಯಲ್ಲಿ ಒಂದು ಸೀಸ್ ಫೈರ್ ಮಾಡಿಕೊಂಡ್ರು, ಯುದ್ಧ ವಿರಾಮ ಮಾಡಿಕೊಂಡ್ರು. ಆ ನಂತರವೂ ಸಹ ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾನೆ ಇತ್ತು. ಬಟ್ ಮಾತುಕತೆ ಆಗೋದು, ಮುರಿದು ಬೀಳೋದು, ಮಾತುಕತೆ ಆಗೋದು, ಮುರಿದು ಬೀಳೋದು, ಹಾಗೂ ಹೀಗೂ ಒಂದು ಒಪ್ಪಂದ ಅಂತ ಮಾಡಿಕೊಂಡ್ರು, ಶಾಂತಿ ಒಪ್ಪಂದ ಅಂತ. ಅದು ಒಂದು ತಿಂಗಳ ಒಳಗೇನೆ ಮುರಿದು ಬಿತ್ತು. ಕಾರಣ ಅಮೆರಿಕಾವೂ ಸಹ ಒಂದಷ್ಟು ದಾಳಿಗಳನ್ನ ಇರಾನ್ ಮೇಲೆ ನಡೆಸ್ತು. ಇರಾನ್ ಸಹ ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ತನ್ನ ಅಪ್ಪಣೆ ಇಲ್ಲದೆ, ತನ್ನ ನಿಯಮಗಳನ್ನ ಪಾಲನೆ ಮಾಡದಂತಹ ಹಡಗುಗಳ ಮೇಲೆ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ನಡೆಸ್ಬಿಡ್ತು. ಸೊ ಅಲ್ಲಿಗೆ ಮತ್ತೆ ಆ ಶಾಂತಿ ಒಪ್ಪಂದ ಮುರಿದು ಬಿತ್ತು. ಶಾಂತಿ ಒಪ್ಪಂದವನ್ನ ನಾವು ನಿರಾಕರಿಸಿದೀವಿ ಅಥವಾ ಅದನ್ನ ರದ್ದು ಮಾಡಿದೀವಿ ಅಂತ ಅಮೆರಿಕ ಘೋಷಣೆ ಮಾಡ್ಕೊಳ್ತು. ಮತ್ತೆ ಯುದ್ಧ ಆರಂಭ ಆಯಿತು. ಕಳೆದ 25-30 ದಿನಗಳಿಂದ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೀತಾ ಇದೆ. ಇದರ ನಡುವೆ ಕಳೆದ 40 ದಿನಗಳಲ್ಲಾದಂತಹ ಪೆಟ್ಟಿದೆಯಲ್ಲ ಅಮೆರಿಕಾಗೆ, ಆ ಪೆಟ್ಟಿಂದ ಚೇತರಿಸ್ಕೊಳ್ಳೋದಕ್ಕೆ ಆ ಒಂದು ಯುದ್ಧ ವಿರಾಮದ ಅವಧಿ ಏನಿತ್ತು, ಶಾಂತಿ ಒಪ್ಪಂದದ ಅವಧಿ ಏನಿತ್ತು, ಅದು ಸ್ವಲ್ಪ ಸಹಾಯ ಮಾಡಿತು. ಅದು ಅಮೆರಿಕಾಗೆ ಮಾತ್ರ ಸಹಾಯ ಮಾಡಲಿಲ್ಲ, ಇರಾನ್ಗೂ ಸಹಾಯ ಮಾಡಿತು. ಇರಾನ್ ಸಹ ತನ್ನ ಖಾಲಿಯಾದಂತಹ ಮಿಸೈಲ್ಗಳಿಗೆ ಜೋಡಿಸುವಂತಹ, ಸೇರಿಸುವಂತಹ, ಉತ್ಪಾದನೆ ಮಾಡುವಂತಹದಕ್ಕೆ ಅದಕ್ಕೂ ಸಮಯ ಸಿಕ್ತು. ಅಮೆರಿಕನೂ ಸಹ ಒಂದಷ್ಟು ತನ್ನ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳೋದು, ಮಿಸೈಲ್ ಕೌಂಟ್ ಅನ್ನು ಹೆಚ್ಚು ಮಾಡಿಕೊಳ್ಳೋದು ಮಾಡುವಂತಹ ಪ್ರಯತ್ನ ನಡೆಸ್ತು. ಆದರೆ ಈಗ ಮತ್ತೆ ಯುದ್ಧ ಆರಂಭ ಆಗಿದೆಯಲ್ಲ, ಈ ಕಡಿಮೆ ಅವಧಿಯಲ್ಲಿ ಅಮೆರಿಕ ಹೆಚ್ಚಿಗೆ ಅದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹೆಚ್ಚಿನ ಆಯುಧಗಳನ್ನ ಶೇಖರಣೆ ಮಾಡ್ಕೊಳ್ಳೋದಕ್ಕೆ, ತಯಾರು ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಲಿಲ್ಲ. ಇರಾನ್ ಮಾತ್ರ ತನ್ನಲ್ಲಿ ಈ ಹಿಂದೆಯೇ ಇದ್ದಂತಹ ಸ್ಟಾಕ್ ಪೈಲ್ ಅನ್ನೇ ಬಳಸ್ತಾ ಇದೆ. ಅವ್ರ ಹತ್ರ ಅದು ಎಷ್ಟು ಲಕ್ಷ ಮಿಸೈಲ್ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅಂಡರ್ ಗ್ರೌಂಡ್ ನಲ್ಲಿ ಮಿಸೈಲ್ ಸಿಟಿಗಳನ್ನೇ ನಿರ್ಮಾಣ ಮಾಡ್ಕೊಂಡಿದೆ. 20 ವರ್ಷದಿಂದ ಇರಾನ್ ಇಂತಹ ಯುದ್ಧ ಆಗಬಹುದು, ಅದಕ್ಕೆ ನಾವು ಸಿದ್ಧರಿರಬೇಕು ಅಂತ ಮಿಸೈಲ್ಗಳನ್ನ, ಲಕ್ಷ ಲಕ್ಷ ಮಿಸೈಲ್ಗಳನ್ನ, ಡ್ರೋನ್ಗಳನ್ನ, ಎಲ್ಲವೂ ಚೀಪ್ ಬೆಲೆಯಲ್ಲಿ ಮಾಡಿರೋದು, ಬಟ್ ಪರಿಣಾಮಕಾರಿ ಅಟ್ಯಾಕ್ ಮಾಡುವಂತಹ ಕೇಪಬಿಲಿಟಿ ಇರುವಂತಹ ಮಿಸೈಲ್ಗಳು. ಆಂಟಿ ಮಿಸೈಲ್ ಸಿಸ್ಟಮ್ ಇಲ್ಲದೆ ಹೋದರೂ ಸಹ ತನ್ನ ಶಕ್ತಿನೇ ಮಿಸೈಲು ಅನ್ನುವ ರೀತಿಯಲ್ಲಿ ಮಿಸೈಲ್ಗಳನ್ನ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳನ್ನ ಅದು ಡೆವಲಪ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡಿದೆ. ಡ್ರೋನ್ ಸಹ, ಶಹೀದ್ ಡ್ರೋನ್ ಜಗತ್ತಿನಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಯ ಡ್ರೋನ್. ಅದು ಒಂದು ನಾಶ ಆದ್ರೆ ಅವ್ರಿಗೆ ಲಾಸೇ ಅನ್ಸಲ್ಲ, ಅಷ್ಟು ಕಡಿಮೆ, $20,000 ಅಷ್ಟೇನೆ ಒಂದಕ್ಕೆ. ಬಟ್ ಅಮೆರಿಕಾಗೆ ಅದನ್ನು ಹೊಡೆದು ಉರುಳಿಸೋದಕ್ಕೆ $1,00,000 ಖರ್ಚು ಮಾಡಬೇಕು, ಇವರ 20,000 ಡ್ರೋನ್ ಅನ್ನು ಹೊಡೆದು ಉರುಳಿಸೋದಕ್ಕೆ. ಅಂತಹ ಆಂಟಿ ಮಿಸೈಲ್ ಸಿಸ್ಟಮ್ನ ಬಳಸಬೇಕು ಅವರು.
ಸೊ ಅಲ್ಲಿಗೆ ಇರಾನ್ 7-8 ವರ್ಷ ಯುದ್ಧ ನಡೆಸಿದ್ರು ಸಹ ಖಾಲಿಯಾಗದಷ್ಟು ಸ್ಟಾಕ್ ಅನ್ನ ಮಿಸೈಲ್ಗಳನ್ನ ಡ್ರೋನ್ಗಳನ್ನ ಇಟ್ಕೊಂಡಿದೆ. ಆದ್ರೆ ಅಮೆರಿಕಾಗೆ ಅದು ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅಮೆರಿಕ ಜಗತ್ತಿನಾದ್ಯಂತ ಮಾರಾಟ ಮಾಡುತ್ತೆ. ಇಸ್ರೇಲ್ ಅನ್ನುವಂತಹ ತನ್ನ ಚಮಚ ದೇಶಕ್ಕೆ ಪುಕ್ಸಟ್ಟೆ ಕೊಡ್ತಾ ಇರುತ್ತೆ. ಆ ಕಡೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲೂ ಸಹ ಯುಕ್ರೇನ್ಗೆ ಒಂದಷ್ಟು ಸಹಾಯ ಮಾಡ್ತಾ ಇದೆ. ಇನ್ನು ಪ್ರಪಂಚದ ನಾನಾ ಭಾಗಗಳಲ್ಲಿ ಅದು ಸಿರಿಯಾ ಆಗಿರಬಹುದು, ಬೇರೆ ದೇಶಗಳಾಗಿರಬಹುದು, ಅಲ್ಲಿ ಇರಾಕ್ನಲ್ಲಿ ಅಲ್ಲೆಲ್ಲವೂ ಸಹ ಬಳಸ್ತಾ ಇರುತ್ತೆ. ಸೊ ಅಮೆರಿಕಾಗೆ ಸ್ಟಾಕು ಹೆಚ್ಚಿಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಖಾಲಿ ಆಗ್ತಾನೆ ಇರುತ್ತೆ. ಈಗ ಈ ಸನ್ನಿವೇಶಕ್ಕೆ, ಈ ಯುದ್ಧದ ಈ ದಿನಕ್ಕೆ ಆಲ್ಮೋಸ್ಟ್ ಮಿಸೈಲ್ಗಳು ಖಾಲಿಯಾಗಿದೆ ಅಂತೆ ಅಮೆರಿಕದ. ಸೊ ಡೊನಾಲ್ಡ್ ಟ್ರಂಪ್ ಶೇಕ್ ಆಗ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕೀಗ? ಯುದ್ಧ ನಿಲ್ಲಿಸ್ಬೇಕು. ನಾವು ನಿಲ್ಲಿಸಿದ್ರೆ ಅವಮಾನ, ಸೋಲು. ಸೊ ಹಳೆ ಟ್ರಿಕ್, ಇರಾನ್ನ ಹೆದರ್ಸೋದು, ನಾಶ ಮಾಡ್ಬಿಡ್ತೀವಿ ನಿಮ್ಮನ್ನ, ನಿಮ್ಮ ಸಿವಿಲೈಸೇಷನ್ನೇ ಇರೋದಕ್ಕೆ ಬಿಡಲ್ಲ, ನಾಗರಿಕತೆನೇ ಇರಲ್ಲ ಆಮೇಲೆ, ಹಾಗೆಲ್ಲ ಹೇಳೋದು. ಮೊನ್ನೆನೂ ಹೇಳಿದ್ರು, ಮೊನ್ನೆ ಭಾನುವಾರ, ಇರಾನ್ ಇವತ್ತಿರಲ್ಲ, ಮುಗಿಸ್ಬಿಡ್ತೀವಿ ಅಂತ. ಕೊನೆ ಕ್ಷಣಗಳಲ್ಲಿ ಮತ್ತೆ ಅದೇ ಟ್ರಂಪ್ ಟಿವಿ ಮುಂದೆ ಬಂದು ನಾವು ತಡೆ ಹಿಡಿದಿದ್ದೀವಿ, ಯಾಕೆ ಅಂದ್ರೆ UAE, ಸೌದಿ ಅರೇಬಿಯಾಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಈ ಕಟ್ಟುಕತೆಗಳನ್ನು ಕಟ್ಟೋದು. ಹಾಗಾದ್ರೆ ಏನಾಗಿದೆ ಅವ್ರದ್ದು? ಯಾವುದು ಮುಖ್ಯವಾಗಿ ಖಾಲಿಯಾಗಿರುವ ಆಯುಧಗಳು, ವೆಪನ್ಗಳು, ಶಸ್ತ್ರಾಸ್ತ್ರಗಳು ಅನ್ನೋದಾದ್ರೆ, ಮುಖ್ಯವಾಗಿ ಟಾಮ್ ಹಾಕ್ ಕ್ರೂಸ್ ಮಿಸೈಲ್ಗಳು 50% ಖಾಲಿಯಾಗಿದೆ ಅಂತೆ, ಕೇವಲ ಇರಾನ್ಗೆ ಬಳಸಿ. ಇರಾನ್ ವಿರುದ್ಧ ಬಳಸಿನೇ 50%. ಇನ್ನು ಯುಕ್ರೇನ್ಗೆ ಕೊಟ್ಟಿರೋದು, ಇಸ್ರೇಲ್ಗೆ ಕೊಟ್ಟಿರೋದು, ಅದೆಲ್ಲ ಲೆಕ್ಕ ಹಾಕೊಂಡ್ರೆ 80-85% ಖಾಲಿ. ಅಮೆರಿಕದ ಹತ್ರ ಇಲ್ಲ. ಅದನ್ನು ಮತ್ತೆ ತಯಾರು ಮಾಡೋದಕ್ಕೆ 3 ವರ್ಷ ಬೇಕು ಅಮೆರಿಕಾಗೆ. ಅದು ಖಾಲಿಯಾಗಿದ್ದಾವೆ. ಇಂಟರ್ಸೆಪ್ಟರ್ಗಳು 90% ಖಾಲಿಯಾಗಿದ್ದಾವೆ. ಇಂಟರ್ಸೆಪ್ಟರ್ಸ್ ಅಂದ್ರೆ ಆಂಟಿ ಮಿಸೈಲ್ ಸಿಸ್ಟಮ್ ಏನಿದೆಯಲ್ಲ, ಅದಕ್ಕೆ ಬಳಸುವಂತಹ ಮಿಸೈಲ್ಗಳು. ಒಂದು ಮಿಸೈಲ್ ಬಂದ್ರೆ ಅದನ್ನು ಹೊಡೆದು ಉರುಳಿಸೋದಕ್ಕೆ ಒಂದು ಮಿಸೈಲ್ ಬಿಡಬೇಕಲ್ಲ ಕೆಳಗಡೆಯಿಂದ, ಅದನ್ನ ಇಂಟರ್ಸೆಪ್ಟರ್ ಅಂತ ಕರೀತಾರೆ. ಇಂಟರ್ಸೆಪ್ಟರ್ಗಳು ಸಹ 90% ಖಾಲಿಯಾಗಿದೆ ಅಂತೆ. ಅದನ್ನು ಮತ್ತೆ ಹಳೆಯ ಸ್ಟಾಕ್ಗೆ ತರಬೇಕು ಅಂದ್ರೆ 3 ವರ್ಷ ಬೇಕಂತೆ. 3 ವರ್ಷ. ಇನ್ನು ಪೇಟ್ರಿಯಟ್ ಮಿಸೈಲ್ಗಳು ಸಹ 70% ವರೆಗೆ ಖಾಲಿಯಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅಮೆರಿಕದ ಸ್ಟಾಕ್ನಿಂದ 70% ಪೇಟ್ರಿಯಟ್ ಮಿಸೈಲ್ಗಳು ಖಾಲಿಯಾಗಿದ್ದಾವಂತೆ. ಸೊ ಇದು ಒಂದು ಮೇಲ್ನೋಟದ ಲೆಕ್ಕಾಚಾರಗಳು. ಇನ್ನು ಆರ್ಥಿಕವಾಗಿ ಪ್ರತಿದಿನ $1 ಬಿಲಿಯನ್, ಪ್ರತಿದಿನ $1 ಬಿಲಿಯನ್ ಖರ್ಚು ಬರ್ತಾ ಇದೆ ಅಮೆರಿಕಾಗೆ ಇರಾನ್ ಯುದ್ಧದ ಕಾರಣಕ್ಕಾಗಿ. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು $100 ಬಿಲಿಯನ್ಗಿಂತ ಹೆಚ್ಚು ಹಣವನ್ನ, ಬಿಲಿಯನ್ ಡಾಲರ್ಗಳು, ಅದು ರೂಪಾಯಿ ಅಲ್ಲ, $100 ಬಿಲಿಯನ್ ಗಿಂತ ಹೆಚ್ಚು ಹಣವನ್ನ ಕೇವಲ ಶಸ್ತ್ರಾಸ್ತ್ರಗಳಿಗೆ ಉಪಯೋಗಿಸಿದ್ದಾರೆ. ಮಿಕ್ಕಿದ್ದ ಖರ್ಚು ಬೇರೆ. ಸೈನ್ಯವನ್ನ ರವಾನೆ ಮಾಡೋದು, ಸೈನ್ಯದ ಮೇಂಟೆನೆನ್ಸು, ಅಲ್ಲಿ ಏನು ನೇವಿಯವನ್ನ ಹಾಕೊಂಡಿದ್ದಾರೆ, ಇವರು ವಾರ್ಶಿಪ್ಗಳನ್ನ ಹಾಕೊಂಡಿದ್ದಾರೆ, ಯುದ್ಧ ನೌಕೆಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ, ಅವುಗಳ ಖರ್ಚು, ಅವುಗಳ ಮೇಂಟೆನೆನ್ಸು, ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಎಲ್ಲಿಗೋ ಹೋಗುತ್ತೆ. ಬಟ್ ಕೇವಲ ಶಸ್ತ್ರಾಸ್ತ್ರಗಳಿಗೆ $100 ಬಿಲಿಯನ್ ಗಿಂತ ಹೆಚ್ಚು ಇಲ್ಲಿಯವರೆಗೆ ಇರಾನ್ ಮೇಲೆ ಖರ್ಚು ಮಾಡಿದಾರಂತೆ ಅಮೆರಿಕ. ಸೊ ಆ ಮೂಲಕ ಪ್ರತಿಯೊಂದು ವಿಚಾರದಲ್ಲಿ ಸಹ ಈಗ ಶಸ್ತ್ರಾಸ್ತ್ರಗಳು ಶಾರ್ಟೇಜ್ ಆಗುವ, ಕಂಪ್ಲೀಟ್ ಆಗಿ ಸ್ಟಾಕ್ ಇಂದ ಖಾಲಿಯಾಗುವ ಆತಂಕದಲ್ಲಿ ಅಮೆರಿಕ ಕೂತ್ಕೊಂಡಿದೆ. ಹಾಗಾಗಿ ಈಗ ಪಾಕಿಸ್ತಾನದ ಕೈಯಲ್ಲಾಗಲ್ಲ ಇದು ಈ ಬಾರಿ. ಒಮಾನ್ ಮೂಲಕ ಹೋಗೋಣ ಅಂತ ಹೇಳಿ ಒಮಾನ್ ಕಾಲಿಗೆ ಬಿದ್ದಿದ್ದಾರೆ ಹೋಗಿ. ನೀವು ಇರಾನ್ ಜೊತೆ ಮಾತುಕತೆ ನಡೆಸಿ, ಯಾಕೆಂದ್ರೆ ನಿಮ್ಮ ಮತ್ತು ಇರಾನ್ ನಡುವೆನೆ ಹೊರ್ಮುಜ್ ಸ್ಟ್ರೇಟ್ ಇರೋದು, ನಿಮಗೂ ಅಧಿಕಾರ ಇದೆ ಹೊರ್ಮುಜ್ ಸ್ಟ್ರೇಟ್ ಮೇಲೆ ಒಂದು ಮಟ್ಟಕ್ಕೆ. ಹಾಗಾಗಿ ನೀವು ಮಾತುಕತೆ ನಡೆಸಿ ಹೊರ್ಮುಜ್ ಸ್ಟ್ರೇಟ್ ಅನ್ನು ಓಪನ್ ಮಾಡಿಸ್ಕೊಡಿ. ಅದು ಓಪನ್ ಆದ್ರೆ ಅದೊಂದು ನೆಪ ನಮಗೆ ಸಿಗುತ್ತೆ. ಹೊರ್ಮುಜ್ ಸ್ಟ್ರೇಟ್ ಓಪನ್ ಆಗಿದೆ, ಹೊರ್ಮುಜ್ ಸ್ಟ್ರೇಟ್ ಅಲ್ಲಿ ಸಂಚಾರ ಮುಕ್ತವಾಗಿದೆ. ಹಾಗಾಗಿ ಇರಾನ್ ಜೊತೆ ನಾವೀಗ ಮಾತುಕತೆಗೆ ಮತ್ತೆ ಹೋಗ್ತೀವಿ, ಮತ್ತೆ ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಅಮೆರಿಕಾಗೆ ಒಂದು ಪಾಯಿಂಟ್ ಆದ್ರೂ ಸಿಗುತ್ತೆ, ಮಾನ ಉಳಿಯುತ್ತೆ, ಅವಮಾನ ಆಗೋದಿಲ್ಲ ನನಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕ ಇದೆ. ಒಮಾನನ್ನ ಮಾತುಕತೆಗೆ ಬಿಟ್ಟಿದೆ. ಬಟ್ ಇರಾನ್ ಬಗ್ಗುವ ಲಕ್ಷಣಗಳನ್ನ ತೋರಿಸ್ತಾ ಇಲ್ಲ. ಅದು ಹೇಳ್ತಾ ಇರೋದೊಂದೇ, ಹೊರ್ಮುಜ್ ಸ್ಟ್ರೇಟ್ ಓಪನ್ ಇರುತ್ತೆ, ಬಟ್ ನಾವು ಹೇಳಿದ ಟೈಮಿಗೆ, ಹೇಳಿದ ರೀತಿಯಲ್ಲಿ, ಹೇಳಿದ ದಾರಿಯಲ್ಲಿ ಹಡಗುಗಳು ಸಾಗಬೇಕು, ನಾವು ಹೇಳ್ದಂಗೆ ಸಾಗಬೇಕು. ಪ್ಲಸ್ ನಾವು ಅದಕ್ಕೆ ಟ್ಯಾರಿಫ್ ಹಾಕ್ತೀವಿ, ಸುಂಕ ಕಟ್ಟಬೇಕು ನಮಗೆ.
ಆಗ ಮಾತ್ರ ನಾವು ಪಾಸ್ ಆಗೋದಕ್ಕೆ ಬಿಡ್ತೀವಿ ಹಡಗುಗಳನ್ನ. ಇಲ್ಲದೆ ಹೋದ್ರೆ ಹೊರ್ಮುಜ್ ಸ್ಟ್ರೈಟ್ ಅನ್ನು ಬಂದ್ ಮಾಡ್ಕೊಡ್ತೀವಿ. ಹೊರ್ಮುಜ್ ಸ್ಟ್ರೈಟ್ ನ ಮಾತ್ರ ಬಂದ್ ಮಾಡಲ್ಲ, ನಿಮಗೂ ತಕ್ಕ ಉತ್ತರ ಕೊಡ್ತೀವಿ, ಇಸ್ರೇಲ್ಗೂ ತಕ್ಕ ಉತ್ತರ ಕೊಡ್ತೀವಿ, ಮತ್ತೆ ನಿಮ್ಮ ಏನು ಸೇನಾ ನೆಲೆಗಳಿದಾವೆ ಅರಬ್ ರಾಷ್ಟ್ರಗಳಲ್ಲಿ ಅವುಗಳನ್ನ ಧ್ವಂಸ ಮಾಡ್ತಾನೆ ಇರ್ತೀವಿ. ಆ ಮೂಲಕ ಅರಬ್ ರಾಷ್ಟ್ರಗಳಿಗೆ ನಿದ್ದೆ ಇಲ್ಲದಂತೆ ಮಾಡ್ತೀವಿ. ಅರಬ್ ರಾಷ್ಟ್ರಗಳಿಗೆ ನಿದ್ದೆ ಇಲ್ಲದಂತೆ ಮಾಡ್ತೀವಿ. ನಮ್ಮ ಮಕ್ಕಳನ್ನ ಕೊಂದ್ರಲ್ಲ, ನಮ್ಮ ಸರ್ವೋಚ್ಚ ನಾಯಕನನ್ನ ಕೊಂದ್ರಲ್ಲ, ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಂಡೇ ತೀರ್ತೀವಿ. ಇದರಲ್ಲಿ ಹಿಂದೆ ಹೋಗುವ ಮಾತೇ ಇಲ್ಲ. ಸಾಯಲು ಸಿದ್ಧ, ಆದರೆ ಶರಣಾಗತಿ ಇಲ್ಲ. ಇದು ಇರಾನ್ನ ದಿನ ಬೆಳಗಾದ್ರೆ ಬರ್ತಿರುವಂತಹ ಪಾಠ. ಅವರು ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಡೈಲಾಗ್ಗಳು. ಸೊ ಈಗ ಒಮಾನ್ಗೆ ದೊಡ್ಡ ತಲೆನೋವು, ಅಮೆರಿಕ ಅವರಿಗೆ ಆದಂತಹ ತಲೆನೋವು ಆ ರೀತಿ ಬಂದು ಕೂತಿದೆ. ಏನಾಗುತ್ತೆ ಮುಂದಕ್ಕೆ ಅನ್ನೋದ್ರ ಬಗ್ಗೆ ಈಗ ಎಲ್ಲ ಕುತೂಹಲಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಅಮೆರಿಕ ಬರ್ತಾ ಬರ್ತಾ ವೀಕ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.